ಟು ಸವಿಹನಿ ಬ್ಲಾಗ್. ಇವತ್ತು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೀನಿ, ಅಂದರೆ 3-4 ದಿವಸದಿಂದ ಕಿಚನ್ ಕ್ಲೀನ್ ಮಾಡೋಣ ಅಂತ. ಆದರೆ ಆಗ್ತಾನೆ ಇಲ್ಲ. ಅವಾಗವಾಗೇನೋ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಅಷ್ಟೊಂದೇನು ಗಲೀಜಿಲ್ಲ. ಆದರೆ ಹಬ್ಬಕ್ಕೆ ಮಾಡಿಲ್ಲ ಅಂದರೆ ಹೆಣ್ಮಕ್ಳಿಗೆ ಸಮಾಧಾನ ಇರಲ್ವಲ್ಲ. ಹಾಗಾಗಿ ಅದೆಲ್ಲ ಗ್ರೋಸರೀಸ್ನ ತೆಗೆದುಬಿಟ್ಟು ಡಬ್ಬ ಈ ಬಾಕ್ಸ್ ಏನೇನಿದೆ ಎಲ್ಲ ತೊಳ್ಕೊಂಬಿಡೋಣ ಅಂತೇಳಿ ಮೊನ್ನೆ ತಟ್ಟೆ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಅದರದ್ದೆಲ್ಲ ಆಚೆ ತೆಗೆದ್ಬಿಟ್ಟು ಕ್ಲೀನ್ ಮಾಡೋಕ್ಕೇ 3 hour ಹಿಡ್ದಿದೆ. ಅದು ನೋಡೋಕ್ಕೆ ಇಷ್ಟು ತಟ್ಟೆ ಸ್ಟ್ಯಾಂಡ್ ಥರ ಇದೆ, ಆದರೆ ಕ್ಲೀನ್ ಮಾಡೋದಿದೆಯಲ್ಲ ತುಂಬಾ ಟಾಸ್ಕು. ಇವಾಗ ಇದನ್ನು ಕ್ಲೀನ್ ಮಾಡ್ಕೊಂಬೇಡ ಅಂಥೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಚಿಕ್ಕ ಕಿಚನ್ನು ಅಂತ ಅಂದ್ಕೊಳ್ತೀವಿ ಅಷ್ಟೇ, ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಯಾಕಂದರೆ ಜಾಗ ಇಲ್ದಿರ ಅಲ್ಲಲ್ಲೆಲ್ಲ ತುರುಕ್ಬಿಟ್ಟಿರ್ತೀವಿ. ಇವಾಗ ಅದನ್ನೆಲ್ಲ ಕಿತ್ತಾಗಲೇ ಗೊತ್ತಾಗೋದು ನಾವು ಎಷ್ಟು ತುರುಕ್ಬಿಟ್ಟಿದ್ದೀವಿ ಮನೇಲಿ ಅಂತ. ಇನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅಥವಾ ನಾಳೆ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಇನ್ನು ಬೆಳಗ್ಗೆಯಿಂದ ಏನಾಯ್ತಂದರೆ ಅಡುಗೆ ಮಾಡೋದು, ನೆಲ ಒರೆಸ್ಕೊಳ್ಳೋದು, ಈ ಮಾಮೂಲಿ ಬೇಸಿಕ್ ಕೆಲಸ ಏನಿದೆ ಅದೇ ಆಗೋಯ್ತು. ಇನ್ನು ಕಿಚನ್ ಕ್ಲೀನ್ ಮಾಡೋಕ್ಕೆ ಇವಾಗ ಒಂದು ಆಲ್ರೆಡಿ 3 ಗಂಟೆ ಆಗೋಗಿದೆ. ಇನ್ನು ಇವಾಗ ಫ್ರೀ ಆಗಿದ್ದೀನಿ ನಾನು. ಲಯ ಮಲಗಿದ್ದಾಳೆ, ಹನಿದು ಊಟ ಮೆಡಿಸಿನ್ ಎಲ್ಲ ಮುಗಿದಿದೆ. ಹಾಗಾಗಿ ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಂಬೇಡ, ಡೀಪ್ ಕ್ಲೀನಿಂಗ್ ಅಂಥೇಳಿ ಬಂದಿದ್ದೀನಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನಾನು ಯಾವ ಥರ ಕಿಚನ್ ಕ್ಲೀನ್ ಮಾಡ್ತೀನಿ ಅಂತ ನೋಡೋಣ. ಇನ್ನು ಈ ಹಬ್ಬಗಳಂತ ಅಲ್ಲ, ಮಧ್ಯದಲ್ಲಿ ಕೂಡ ನಾನು ಈ ಥರ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಆದ್ರೂ ಕೂಡ ಎಷ್ಟು ಧೂಳಾಗ್ತಾ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಧೂಳಾಗ್ತಾ ಇರುತ್ತೆ ಮನೆ. ನೀವು ನೋಡ್ತಾ ಇರ್ಬೋದು ಆ ವುಡ್ ಕಾರ್ನರಲ್ಲೆಲ್ಲ ಯಾವ ಥರ ಧೂಳಾಗಿದೆ ಅಂಥೇಳಿ. ನಾನು ಅದನ್ನೇ ಹನಿಗೆ ಹೇಳ್ತಾ ಇದ್ದೀನಿ, ನೋಡು ಹನಿ, ನಾನು ಅಷ್ಟೊಂದು ಒರೆಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ರೂ ಮತ್ತೆ ಎಷ್ಟು ಧೂಳಾಗ್ತಾ ಇದೆ ಅಂತ ಹೇಳಿ. ಇನ್ನು ಒರೆಸ್ದೆ ಹಾಗೆ ಬಿಟ್ಟಿದ್ರೆ ಇನ್ನು ಎಷ್ಟೆಷ್ಟು ಗಲೀಜಾಗ್ತಿತ್ತು ಮನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹೆಣ್ಮಕ್ಳು ಈ ಥರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಡಸ್ಟಿಂದ ಮತ್ತು ಎಣ್ಣೆ ಜಿಡ್ಡೆಲ್ಲ ಆಗ್ತಾ ಇರುತ್ತೆ ಕಿಚನಲ್ಲಿ, ಅದರಿಂದ ಕೂಡ ಜಿರ್ಲೆಗಳಾಗ್ಬಿಡುತ್ತೆ ಮನೇಲಿ. ಒಂದೊಂದು ಸತಿ ನಾವೇನು ಮಾಡ್ತೀವಿ, ಅಡುಗೆ ಮಾಡೋವಾಗ ಅನ್ನದಗಳು ಇಲ್ಲ ಊಟನೋ ಹಣ್ಣು ಕಟ್ ಮಾಡೋವಾಗ ಹಣ್ಣಿನ ಪೀಸು ಎಲ್ಲ ಸಂದಿಲಿ ಹೋಗಿ ಬಿದ್ದಿರುತ್ತೆ. ನಾವು ಅದನ್ನು ನೋಡದೇ ಇದ್ದಾಗ ಏನಾಗುತ್ತೆ, ಜಿರ್ಲೆಗಳು ಮನೇಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದು ಬೆಟರು. ಮಕ್ಕಳಿರೋ ಮನೇಲಂತೂ ಕ್ಲೀನ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಮಕ್ಕಳು ನಾವು ಇಲ್ಲದೇ ಇರೋ ಟೈಮಲ್ಲಿ ಊಟ ಬಡಿಸ್ಕೊಳ್ತಾರೆ, ಮುಚ್ಚೋದನ್ನು ಮರ್ತೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಜಿರ್ಲೆಗಳು ಬಂದು ಬೀಳೋದು ಅದೆಲ್ಲ ಆಗ್ಬಿಡುತ್ತೆ. ನನಗೆ ಮನೇಲಿ ಜಿರ್ಲೆ ಇದ್ರಂತೂ ನಿಜವಾಗ್ಲೂ ಒಂದು ಕ್ಷಣನೂ ಸಹಿಸೋಕ್ಕಾಗಲ್ಲ. ಅದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ತಲೆ ಓಡ್ತಾ ಇರುತ್ತೆ, ಒಂದು ಜಿರ್ಲೆ ಕಾಣಿಸಿದ್ರು. ನಾನು ಹಾಗಾಗಿ ಮೇಂಟೈನ್ ಮಾಡೋದ್ರಿಂದ ಜಿರ್ಲೆಗಳಿಲ್ಲ ಮನೇಲಿ ಸದ್ಯಕ್ಕೆ. ಕ್ಲೀನ್ ಮಾಡಿದ ತಕ್ಷಣ ಏನು ಮಾಡ್ತೀನಿ, ಅದು ನೋ ಎಂಟ್ರಿ ಇರುತ್ತಲ್ವ, ಅದನ್ನು ಸಂದಿಲಿ ಮತ್ತು ಎಲ್ಲೆಲ್ಲಿ ಸ್ವಲ್ಪ ಸಿಂಕ್ ಕೆಳಗಡೆ ಅಲ್ಲೆಲ್ಲ ಅಂಟಿಸ್ಬಿಟ್ಟಿರ್ತೀನಿ. ಸಂಧಿ ಅಂತ ಎಲ್ಲಿ ಅನಿಸುತ್ತೋ ಅಲ್ಲೆಲ್ಲ ಅಂಟಿಸ್ತೀನಿ. ಹಾಗಾಗಿ ಜಿರ್ಲೆಗಳು ಕೂಡ ಆಗೋದಕ್ಕೆ ಮುಂಚೆನೇ ನಾನು ಸ್ವಲ್ಪ ಕೇರ್ ಮಾಡ್ಕೊಳ್ಳೋದ್ರಿಂದ ಜಿರ್ಲೆಗಳೇ ಆಗಿಲ್ಲ ಅಂತಲೇ ಹೇಳ್ಬೋದು ಕಿಚನಲ್ಲಿ. ಇನ್ನು ನಾನು ಈ ಥರ ಮನೆ ಕ್ಲೀನ್ ಮಾಡೋದು ಅಥವಾ ಡೀಪ್ ಕ್ಲೀನಿಂಗ್ ಇದ್ದಾಗ ಏನು ಮಾಡ್ತಾಳೆ, ಹನಿ ಯಾವಾಗಲೂ ನನ್ನ ಸಪೋರ್ಟಿವ್ ಆಗಿರ್ತಾಳೆ ಮತ್ತು ತುಂಬಾ ಹೆಲ್ಪ್ ಮಾಡ್ತಾಳೆ. ಅವಳು ನಾನು ಎಷ್ಟು ಕೆಲಸ ಮಾಡ್ತೀನೋ ಅದ್ರ ಅರ್ಧ ಅವಳು ಮಾಡ್ತಾಳೆ. ಯಾವತ್ತೂ ಲೇಸಿಯಾಗಿ ಕೂತ್ಕೊಳ್ಳಲ್ಲ. ಹುಷಾರಿಲ್ಲ, ಅವಳಿಗೆ ಆಗ್ತಾಯಿಲ್ಲ ಅಂದಾಗ ಮಾತ್ರ ಅವಳು ಸ್ವಲ್ಪ ಮೂಡಿಯಾಗಿ ಬಿಹೇವ್ ಮಾಡ್ತಾಳೆ. ಇಲ್ಲಾಂದರೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಕೆಲಸದಲ್ಲೂ ಸಪೋರ್ಟ್ ಮಾಡ್ತಾಳೆ. ವಿಡಿಯೋ ಮಾಡೋದಾಗಿರ್ಬೋದು ಅಥವಾ ಎತ್ಕೊಂಡು ಹೋಗಿ ಇಡೋದಾಗಿರ್ಬೋದು, ಅದೆಲ್ಲ ಮಾಡ್ತಾಯಿದ್ಲು. ಪಾಪ ಖುಷಿ ಅನಿಸ್ತಾ ಇತ್ತು. ಇನ್ನು ನಾನೆಲ್ಲನೂ ತೆಗೆದ್ಬಿಟ್ಟು ತೊಳೆಯೋಣ ಅಂಥೇಳಿ ಬಾಕ್ಸ್ನೆಲ್ಲ ಖಾಲಿ ಮಾಡಿಬಿಟ್ಟು ಸಿಂಕ್ಗೆ ಹಾಕಿದೆ. ಆದರೆ ನೀರೇ ನಿಂತೋಗ್ಬಿಟ್ಟಿದೆ. 1-2 ಮುಚ್ಚಳ ತೊಳೆದೆ, ನೀರು ಸ್ಟಾಪ್ ಆಗೋಯ್ತು. ಅವರು ಮನೇಲಿ ಬೇರೆ ಇರಲಿಲ್ಲ ನಮ್ಮ ಓನರು. ಅವ್ರಿಗೆ ಕಾಲ್ ಮಾಡಿದ್ರೆ ಒಂದು 5 ಮಿನಿಟ್ಸಲ್ಲಿ ಬರ್ತೀನಮ್ಮ ಅಂತೇಳಿ 5 ಮಿನಿಟ್ಸ್ಗೆ ಬಂದರೂ ಕೂಡ ಅಷ್ಟೊತ್ತಿಗೆ ನಾವೇನು ಮಾಡೋಣ, ಕಿಟಕಿ ಎಲ್ಲ ಒರೆಸ್ಕೊಳ್ಳೋಣ ಅಂತೇಳಿ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ತೊಳ್ಕೊಂಡ್ರಾಯ್ತು ಅಂತೇಳಿ ಗೋಡೆ ಎಲ್ಲ ಸ್ವಲ್ಪ ಉಜ್ಕೊಂಬೇಡ ಅಂತೇಳಿ ಉಜ್ಕೊಂಡು ತೊಳಿತಾ ಇದ್ದೀನಿ. ಗೋಡೆನ ಅಷ್ಟು ಉಜ್ಜಿನೇ ಜಿಡ್ಡಿತ್ತು ನಮ್ಮ ಕಿಟಕಿ, ಸಿಕ್ಕಾಪಟ್ಟೆ ಜಿಡ್ಡಿತ್ತು. ಮತ್ತು ನಾನು ಅವಾಗವಾಗ ಒರೆಸ್ಕೊಳ್ತಾ ಇರ್ತೀನಿ. ಕಿಚನ್ ಗೋಡೆ ಎಲ್ಲ ಅಡುಗೆ ಮಾಡಿದ್ಮೇಲೆ ರಾತ್ರಿ ಕ್ಲೀನ್ ಮಾಡ್ತಾ ಇರ್ತೀನಲ್ವ, ಅವಾಗ ಕಿಟಕಿನೂ ಒಂದು ಸತಿ ಒರೆಸ್ಕೊಂಡು ಕಿಟಕಿ ಎಲ್ಲ ಕ್ಲೋಸ್ ಮಾಡ್ತಾ ಇರ್ತೀನಿ. ಆದ್ರೂ ಎಣ್ಣೆ ಜಿಡ್ಡಿತ್ತು ಉಜ್ಜವಾಗ. ಅದೇ ಅಂದ್ಕೊಳ್ತಾ ಇದ್ದೆ, ಒಂದು 5-6 ತಿಂಗಳೇನಾದರೂ ನಾವು ಕಿಚನ್ನಲ್ಲಿರೋ ಕಿಟಕಿನ ಈ ಥರ ಉಜ್ಕೊಳ್ಳಿಲ್ಲ ಅಂದರೆ, ಹಾಗೆ ಬಿಟ್ಟು ಒಂದೇ ಸತಿ ಉಜ್ತೀವಿ ಅಂತ ಹೋದರೆ ಸಿಕ್ಕಾಪಟ್ಟೆ ಕೈ ನೋವು ಬರೋದಂತೂ ಗ್ಯಾರಂಟಿ. ಮತ್ತು ಕೈನೂ ಕೂಡ ರಫ್ ಆಗಿಬಿಡುತ್ತೆ ಸೋಪ್ ಆಯಿಲೆಲ್ಲ ಹಾಕೊಂಡು ಉಜ್ಜೋದ್ರಿಂದ. ಹಾಗೇ ಆಗಿಬಿಟ್ಟಿತ್ತು ನನಗೂ ಲಾಸ್ಟ್ ಟೈಮ್ ಒಂದು ಸತಿ. ಹಾಸ್ಪಿಟಲು ಅದು ಇದು ಅಂತ ಬ್ಯುಸಿ ಇದ್ದಾಗ ಉಜ್ಜಿ ಕೈನೇ ನೋವು ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು ಅಚ್ಚುನು ಬಂದುಬಿಟ್ಟು ರೇಗಿಸ್ತಾ ಇದ್ದಾರೆ ನನಗೆ. ಇನ್ನು ಅವ್ರ ಮನೇಲಿದ್ದರೆ ಹೀಗೇ ರೇಗಿಸ್ತಾ ಇರ್ತಾರೆ. ಅವರು ಕೂಡ ಇವತ್ತು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ರು ಕೆಲಸದಿಂದ. ನಾನು ಅವ್ರು ಬರೋಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಇನ್ನೇನು ಅವ್ರು ಬಂದ್ರಲ್ಲ, ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡೆ. ಅವ್ರು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ರಂತೆ. ಆದ್ರೂ ಕೂಡ ಗೋಡೆ ಎಲ್ಲ ನಾನು ಒಂದು ಸತಿ ಉಜ್ಜಿದ್ದೆ, ಇನ್ನೂ ಒಂದು ಸತಿ ಅವರು ನೀಟಾಗಿ ಉಜ್ಕೊಡ್ತಾಯಿದ್ರು. ಹನಿ ನಾನು ತೊಳೆದೆಲ್ಲ ಇಟ್ಟಿರೋ ಬಾಕ್ಸ್ಗಳನ್ನ ಎತ್ಕೊಂಬಂದು ಈ ಥರ ಒರೆಸ್ಕೊಡ್ತಾಯಿದ್ಲು. ನಾನು ಹೇಳಿದ್ನಲ್ವ ಆವಾಗಲೇ ಹೆಣ್ಮಕ್ಳಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ನಮಗೆ ಅಂತ. ಸಿಕ್ಕಾಪಟ್ಟೆ ಹನಿ ಅಂತೂ ಅರ್ಧ ಕೆಲಸ ಮಾಡಿದ್ಲು ಅಂತಲೇ ಹೇಳ್ಬೋದು ಇವತ್ತು. ಅಷ್ಟೊಂದು ಕೆಲಸ ಮಾಡ್ತು ಪಾಪ ಮಗು. ಇನ್ನು ನಾನು
ನನಗೂ ಖುಷಿ ಆಗ್ತಾಯಿತ್ತು, ಹನಿ ಇರೋದಕ್ಕೆ ಇವತ್ತು ಬೇಗ ಆಗ್ತಾಯಿದೆ ಅಂತ ಹೇಳಿ ಇಬ್ಬರು ಮಾತಾಡಿಕೊಂಡು ಅಮ್ಮ ಇದ್ದಿಡ್ಲ ಅದು ತೊಗೊಳ್ಳ, ಈ ಬಾಕ್ಸಲ್ಲಿ ಏನು ಹಾಕಲಿ, ಆ ಬಾಕ್ಸಲ್ಲಿ ಏನು ಹಾಕಲಿ ಅಂತೆಲ್ಲ ಕೇಳ್ಕೊಂಡು ಹಾಕ್ತಾಯಿದ್ಲು. ಇನ್ನು ನಾನು ಒಂದು ಬಾಕ್ಸ್ನ ತೊಳೆದಿರಲಿಲ್ಲ. ಅಮ್ಮು ಇದನ್ನು ನಾನು ತೊಳೆದಿಲ್ಲ, ಎತ್ತಿಟ್ಬಿಡಮ್ಮ, ಇವು ತೊಳೆದೇ ಹಾಕೋಣ, ಇಷ್ಟೇ ತೊಳೆದಿದ್ದೀವಿ, ಅದು ಒಂದು ಬಾಕ್ಸ್ ತೊಳೆದೇ ಇರೋದು ಚೆನ್ನಾಗಿರಲ್ಲ ಅಂತ ಹೇಳಿದೆ. ಅವಳು ಕೂಡ ತಗೊಂಡೋಗಿ ಸಿಂಕಲ್ಲಿ ಇಟ್ಲು, ಅದನ್ನು ಕೂಡ ತೊಳ್ಕೊಟ್ಟೆ. ಇನ್ನು ನಾನು ಕಾಳುಗಳನ್ನೆಲ್ಲ ಕವರಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದೆ. ಕವರು ತುಂಬಾ ಇತ್ತು ನಮ್ಮ ಮನೇಲಿ. ಕವರ್ನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಹಾಗೆ ಇಟ್ಕೊಂಡಿರ್ತೀನಿ. ಏನಕ್ಕಾದ್ರೂ ಬೇಕಾಗುತ್ತೆ, ಅಥವಾ ಆಚೆ ಹೋದಾಗ ಲಯ್ಯ ಸಮ್ ಟೈಮ್ 1 ಮಿನಿಟ್ ಮಾಡ್ಕೊತಾಳೆ, ಅದಕ್ಕಾದ್ರೂ ಬೇಕಾಗುತ್ತೆ ಅಂಥೇಳಿ ನಾನೇನು ಮಾಡ್ತೀನಿ, ಕವರ್ಗಳನ್ನ ಸ್ಟೋರ್ ಮಾಡಿಟ್ಟಿರ್ತೀನಿ. ಇನ್ನು ಅದು ನೋಡಿ ಇವಾಗ ಈ ಥರ ಯೂಸ್ ಆಗ್ತಾಯಿದೆ, ಅದನ್ನೆಲ್ಲ ಕವರಲ್ಲಿ ಹಾಕಿದೆ. ಇನ್ನು ಸಣ್ಣ ಪುಟ್ಟ ಮಸಾಲಾನೆಲ್ಲ ಏನು ಮಾಡಿದೆ, ನ್ಯೂಸ್ ಪೇಪರ್ ಇರುತ್ತಲ್ವ, ಅದರಲ್ಲೇ ಹಾಕಿಬಿಟ್ಟು ಈ ಥರ ಪ್ಯಾಕ್ ಮಾಡಿಟ್ಟೆ. ಹನಿಗೆ ಮತ್ತೆ ಅದನ್ನು ರಿಫಿಲ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳಿ. ಅವಳು ಕೂಡ ಬೇಗನೆ ಇದೆಲ್ಲ ರಿಫಿಲ್ ಅವಳದೇ ಕೆಲಸ ಆಗಿತ್ತು. ಆದರೆ ತೆಗೆದುಬಿಟ್ಟು ಬಾಕ್ಸ್ ಎಲ್ಲ ತೊಳೆದಷ್ಟೇ ಕೊಟ್ಟಿದ್ದು ನಾನು. ಇನ್ನು ಕ್ಲೀನಿಂಗ್ ಏನೇನಿದೆ ಅದೆಲ್ಲ ನಾನು ಮಾಡ್ಕೊಂಡಿದ್ದಷ್ಟೇ. ಇನ್ನು ಬೇಸಿಕ್ ಏನು ಕೆಲಸ ಇದೆ ಅದೆಲ್ಲ ಅವಳೇ ಮಾಡಲು. ಮತ್ತು ಅಚ್ಚನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋಗಿ ರೆಸ್ಟ್ ಮಾಡೋಕ್ಕೆ ಹೋದ್ರು ಅವ್ರು, ಯಾಕಂದರೆ ನೈಟು ಡ್ಯೂಟಿ ಮಾಡ್ಕೊಂಡಿದ್ರಲ್ವ. ಹಾಗಾಗಿ ಮನೆ ನೋಡಿ ಇಷ್ಟೇ ಪುಟಾಣಿ ಕಿಚನ್ ಅಂತ ಅಂದ್ಕೊಳ್ತೀವಿ, ಅದನ್ನೆಲ್ಲ ತೆಗೆದು ಹಾಲಲ್ಲಿ ಇಟ್ಟು ಎಲ್ಲ ಒರೆಸಿ ಜೋಡಿಸ್ಕೊಳ್ಳೋವಾಗ ನಾನು ಒಂದು ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ. ಎಲ್ಲ ಬಾಕ್ಸ್ ಗೀಕ್ಸ್ ಎಲ್ಲ ತೆಗೆದು ಹಾಕಿದ್ರೆ ಇಷ್ಟು ಗಲೀಜು ಅಂತಲ್ಲ, ಅಷ್ಟು ಐಟಮ್ಗಳು ಇನ್ನೂ ಎಕ್ಸ್ಟ್ರಾ ಇರೋದನ್ನು ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಯಾಕಂದರೆ ರಿಫಿಲ್ ಮಾಡಿರಲಿಲ್ಲ, ತಂದಿರೋ ರೇಷನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೆ. ಇನ್ನೇನು ಅದೆಲ್ಲ ತೊಳಿಬೇಕಲ್ವ, ತೊಳೆದ ಮೇಲೆ ಒಟ್ಟಿಗೆ ರಿಫಿಲ್ ಮಾಡಿದ್ರಾಯ್ತು ಅಂಥೇಳಿ. ಹಾಗಾಗಿ ಅದನ್ನು ರಿಫಿಲ್ ಮಾಡೋಕ್ಕೆ ಅಂತ ಎಲ್ಲ ಏನು ತೆಗೆದ್ನಲ್ವ, ಹಾಗಾಗಿ ಹಾಲು ಕಿಚನ್ನು ಫುಲ್ ಗಲೀಜಾಗಿ ಕಾಣ್ತಾ ಇದೆ. ಅದನ್ನು ಕೂಡ ನಾವು ಇವಾಗ ಕ್ಲೀನ್ ಮಾಡ್ಕೊಬೇಕು. ಅದಕ್ಕೆ ಮುಂಚೆ ಕೆಳಗಡೆ ಸ್ವಲ್ಪ ಬಾಕ್ಸ್ ಇಟ್ಟಿದ್ನಲ್ವ, ಉಳಿದಿರೋ ರೇಷನ್ ಎಲ್ಲ ಹಾಕಿಟ್ಕೊಳ್ಳೋಕ್ಕೆ, ಅದನ್ನು ಏನು ಮಾಡಿದೆ ಬಾತ್ರೂಮಲ್ಲಿ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಯಾಕಂದರೆ ಸಿಂಕಲ್ಲಿ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸುತ್ತೆ ದೊಡ್ಡ ಬಾಕ್ಸ್ಗಳನ್ನೆಲ್ಲ ತೊಳೆಯೋಕ್ಕೆ. ಹಾಗಾಗಿ ಬಾತ್ರೂಮಲ್ಲೇ ತೊಳೆದ್ಬಿಡ್ತೀನಿ ಬಿಡಮ್ಮ ಅಂತ ಹೇಳಿದೆ. ಹನಿನೇ ಇದೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇರೋದು, ನಾನು ವೀಡಿಯೋ ಕಡೆಗೂ ಗಮನ ಕೊಡ್ತಾ ಇಲ್ಲ, ಅಷ್ಟೊಂದು ಕೆಲಸ ಇದೆ, ಇದನ್ನೆಲ್ಲ ಯಾವಾಗಪ್ಪ ಮುಗಿಸೋದು ಅಂಥೇಳಿ ಎಲ್ಲ ತೊಳಿತಾ ಇದ್ದೀನಿ. ಬಿಡಮ್ಮ ನಾನೇ ಪರವಾಗಿಲ್ಲ ವೀಡಿಯೋಸು ಮಾಡಿಕೊಂಡು ನಿಮಗೆ ಹೆಲ್ಪು ಮಾಡ್ತೀನಿ ಅಂಥೇಳಿ ಅವಾಗ ಪಾಪ ಈ ಥರ ವೀಡಿಯೋಸು ಮಾಡ್ತಾ ಇದ್ದಾಳೆ. ಇನ್ನು ಪ್ಲಾಂಟ್ಗಳಿತ್ತಲ್ಲ ಅದನ್ನು ಆಲ್ರೆಡಿ ನೀರಲ್ಲಿ ಹಾಕ್ಬಿಟ್ಟಿದ್ವಿ, ಸ್ವಲ್ಪ ಸೊಪ್ಪಿನ ಪೌಡರ್ ಹಾಕಿ. ಇದೆಲ್ಲ ಆದಮೇಲೆ ಅದನ್ನೇನು ಒಣಗಿಸ್ಲೇಬೇಕು ಅಂತೇನಿಲ್ಲ, ತೊಳೆದ್ಬಿಟ್ಟು ಹಾಗಂಗೆ ಅದು ಯಾವ ಜಾಗದಲ್ಲಿತ್ತೋ ಆ ಜಾಗದಲ್ಲಿ ಜೋಡಿಸ್ಬಿಟ್ರೆ ಅದಷ್ಟು ಕದೆ ಡ್ರೈ ಆಗಿಬಿಡುತ್ತೆ ಬಿಡೋನಿ ಅಂತ ಹೇಳ್ತಾ ಇದ್ದೆ. ಇನ್ನು ಹೌದಲ್ವಮ್ಮ, ಅದನ್ನೇನು ಒಣಗಿಸೋದೇನು ಬೇಡ, ಒರೆಸೋದು ಬೇಡ ಅಲ್ವಾ ಅನ್ನ, ಒರೆಸೋದೇನಕ್ಕಮ್ಮ, ಜಸ್ಟ್ ಹಿಂಗೆ ಒದ್ರಿದ್ರೆ ಸಾಕು ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದೆ. ಇನ್ನು ದೊಡ್ಡ ಡಬ್ಬ ಎಲ್ಲ ಒರೆಸೋಕ್ಕೆ ಅವಳಿಗೂ ಸ್ವಲ್ಪ ರಿಸ್ಕ್ ಆಗುತ್ತೆ. ಚಿಕ್ಕದೇನಿದೆ ಸ್ಟೀಲ್ ಡಬ್ಬ ಅದು ಒರೆಸ್ಕೊಂಬಾಗನೆ ನಾನು ದೊಡ್ಡದೇನಿದೆ ಅದೆಲ್ಲ ಒರೆಸ್ಕೋತೀನಿ ಅಂತೇಳಿ ಒರೆಸ್ಕೊಳ್ತಾ ಇದ್ದೀನಿ. ನಾನು ಪಾತ್ರೆ ಅಷ್ಟೆಲ್ಲ ತೊಳೆಯೋಷ್ಟೊತ್ತಿಗೆ ಹಾಲನ್ನು ಸ್ವಲ್ಪ ಬೇಸಿಕ್ಕಾಗಿ ಕ್ಲೀನೇ ಮಾಡಿಬಿಟ್ಟಿದ್ದಾಳೆ ಹನಿ. ನನಗಂತೂ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು. ಇವತ್ತು ಯಾಕೆ ಹನಿ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೆಯಾ, ಇಷ್ಟೊಂದು ಕಾನ್ಸಂಟ್ರೇಟಲ್ಲಿ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದರೆ, ಎಷ್ಟು ಕೆಲಸ ಮಾಡ್ತಿರ್ತೀಯ, ಇವತ್ತು ಇಷ್ಟೆಲ್ಲ ನೀನು ಒಬ್ಬಳೇ ಮಾಡಿದ್ರೆ ಅಷ್ಟೇ ಅಂಥೇಳಿ ಮಾತಾಡ್ಕೊಂಡು ಮಾಡ್ತಾಯಿದ್ಲು. ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು. ಹೆಣ್ಮಕ್ಳು ಅಂದ್ರೆ ಹೀಗೆ ಅನಿಸುತ್ತೆ. ಅದರಲ್ಲೂ ನಮ್ಮ ಹನಿ ಸ್ವಲ್ಪ ಅರ್ಥ ಮಾಡ್ಕೊತಾಳೆ ಎಲ್ಲ, ನಾನು ಹೇಳೇ ಅವಳಿಗೆ ಅರ್ಥ ಆಗಬೇಕು ಅನ್ನೋದೇನಿಲ್ಲ, ಬೇಗ ಅರ್ಥ ಮಾಡಿಕೊಂಡು ಅಮ್ಮಂಗೆ ಏನು ಬೇಕು, ಏನು ಹೆಲ್ಪ್ ಮಾಡಬೇಕು ಅನ್ನೋದನ್ನು ಅವಳೇ ಮಾಡಿಬಿಡ್ತಾಳೆ. ಅಯ್ಯೋ ನಾನು ನೀರೇ ಕುಡ್ದಿಲ್ಲ ನೋಡನಿ ಬೆಳಗಿಂದ ಅಂದರೆ ಸಾಕು, ಪಟ್ ಅಂತ ಹೋಗಿ ಎದ್ದು ನೀರು ತೊಗೊಬಂದು ಕೊಡ್ತಾಳೆ. ನೀರು ಕೇಳಲೇಬೇಕು ಅನ್ನೋದೇನಿಲ್ಲ, ಆ ಥರ ಅವಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಮೈಂಡ್ಸೆಟ್ ಚೆನ್ನಾಗಿದೆ. ಲಯ ಹಾಗಲ್ಲ, ಸ್ವಲ್ಪ ಅದು ತೀಟೆ ಸುಬ್ಬಿ ಅಂತಲೇ ಹೇಳ್ಬೋದು. ಏನೇ ಒಂದು ಮಾತನ್ನು 100 ಸತಿ ಹೇಳಿದ್ರು ಅವಳು ಮಾಡಲ್ಲ, ಅವಳು ಆ ಥರ. ಇನ್ನೂ ಚಿಕ್ಕವಳಲ್ವಾ, ಸೊ ನೋಡೋಣ ಮುಂದೆ ಹೇಗಿರ್ತಾಳೆ ಅಂಥೇಳಿ. ಇನ್ನು ಅದೆಲ್ಲ ರಿಫಿಲ್ ಎಲ್ಲನೂ ಹನಿನೇ ಮಾಡಿಲ್ಲ, ಅದನ್ನು ಇವಾಗ ನಾನೇನಿದ್ರು ಜೋಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ರ್ಯಾಕ್ ಇದೆಯಲ್ಲ ಅದನ್ನೆಲ್ಲ ಹಚ್ಚು ಒರೆಸಿ ಇಟ್ಬಿಟ್ಟಿದ್ರು, ಇನ್ನು ಅದು ಕೂಡ ಹೆಲ್ಪ್ ಆಯಿತು ನನಗೆ. ಎಕ್ಸೈಟ್ಮೆಂಟ್ ಮಳೆ ಬಂದ್ಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಲ್ವ. ಕರೆಂಟು ಹೋಗ್ಬಿಡ್ತು, ಮಳೆನೂ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ, ಆದರೆ ವಿಡಿಯೋದಲ್ಲಿ ಕಾಣಿಸಿಲ್ಲ, ಅದು ಸೌಂಡ್ ಮಾತ್ರ ಕೇಳಿಸ್ಕೋಬೋದು ಎಷ್ಟು ಜೋರಾಗಿ ಬರ್ತಾ ಇದೆ ಅಂಥೇಳಿ. ಗುಡುಗು ಸಿಡ್ಲು ಎಲ್ಲ ಬರ್ತಾ ಇತ್ತು. ಲಯ ಹನಿ ಅಂತೂ ಆಶ್ಚರ್ಯವಾಗಿ ಕಿಟಕಿಲೇ ಕುತ್ಕೊಂಡು ನೋಡ್ತಾ ಇದ್ರು, ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ. ಇನ್ನು ಕರೆಂಟು ಕೂಡ ಬೇಗನೆ ಬಂದುಬಿಡ್ತು, ಒಂದು 20 ನಿಮಿಷಕ್ಕೆಲ್ಲ ಕರೆಂಟ್ ಬಂತು. ಹಾಗಾಗಿ ಬೇಗ ಕೆಲಸ ಶುರು ಮಾಡ್ಕೊಂಡ್ಬಿಡೋಣಪ್ಪ, ಮತ್ತೆ ಕರೆಂಟ್ ಹೋದರೆ ಕಷ್ಟ, ಮಳೆ ಬೇರೆ ಬರ್ತಾನೆ ಇದೆ ಅಂಥೇಳಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಾನು, ಬೇಗ ಫಿನಿಷ್ ಮಾಡೋಣ ಅಂಥೇಳಿ. ಇದನ್ನೆಲ್ಲ ಜೋಡಿಸೋದಲ್ವಾ, ಇನ್ನೇನು ಈಸಿ ಆಗಿಬಿಡುತ್ತೆ ಅಂಥೇಳಿ ಪಟ ಅಂತ ಜೋಡಿಸ್ಕೊಳ್ತಾ ಇದ್ದೀನಿ. ಹನಿನೇ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ. ನಿನ್ಗೆ ಹೆಂಗೆ ಇಷ್ಟನೋ ಹಾಗೆ ಮಾಡು ಹನಿ, ವೀಡಿಯೋನ ಹೆಂಗಾದರೂ ಬರಲಿ, ಇವಾಗ ನನಗೆ ಫಸ್ಟ್ ಇದು ಫಿನಿಷ್ ಆಗಬೇಕಷ್ಟೇ ಅಂಥೇಳಿ ಮಾಡ್ತಾಯಿದ್ದೀನಿ. ನೀಟಾಗಿ ಮಾಡಿದ್ದಾಳೆ, ಪರವಾಗಿಲ್ಲ, ಖುಷಿ ಅನಿಸ್ತು. ವೀಡಿಯೋನೂ ಕೂಡ
ಕೂಡ ಸ್ವಲ್ಪ ಬೆಟರಾಗಿ ಮಾಡ್ತಾಳೆ ಅಂಥೇಳಿ. ಮತ್ತು ಚಿತ್ರಾನ್ನ ಮಾಡಿಬಿಡೋಣ, ಇನ್ನು ಟೈಮ್ ಬೇರೆ ಆಗೋಯ್ತು. ಇಷ್ಟೆಲ್ಲ ಮುಗಿಸೋಷ್ಟೊತ್ತಿಗೆ 8:30 9 ಗಂಟೆನೇ ಆಗೋಯ್ತು. ಚಿತ್ರಾನ್ನ ಆದರೆ ಮಾಡ್ತಾನೆ ನಾನು ಅನ್ನಕ್ಕೆ ಇಟ್ಬಿಟ್ಟಿದ್ದೆ, ಇದೆಲ್ಲ ಜೋಡಿಸ್ಕೊಳ್ತಾನೆ. ಹಾಗಾಗಿ ಚಿತ್ರಾನ್ನ ಗೊಜ್ಜು ಮಾಡಿಬಿಡೋಣ ಅಂತೇಳಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಇದೇ ಆಗೋದು ಯಾವಾಗಲೂ ಅರ್ಜೆಂಟ್ಗೆ ಅಂತ ಹೇಳಿದ್ರೆ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಇನ್ನು ಮಳೆ ಬಂತಲ್ವಾ, ಬಜ್ಜಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಲಯನು ಮತ್ತು ಲಯ ಪಪ್ಪ ಹೇಳ್ತಾನೆ ಇದ್ರು. ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಮೆಣಸಿನ್ಕಾಯಿನ ಬಜ್ಜಿ ಮಾಡಿದ್ದಾಯಿತು. ಇನ್ನು ಆಲ್ಮೋಸ್ಟ್ ಎಲ್ಲ ಊಟನ ಮುಗಿಸಾದ್ಮೇಲೆ ಇದೇನಿದೆ ಇದೆಲ್ಲ ಜೋಡಿಸ್ಕೊಂಬೇಡ ಅಂಥೇಳಿ ಜೋಡಿಸ್ಕೊಳ್ತಾ ಇದ್ದೀನಿ. ಹನಿನೇ ಹಂಗಿಡಮ್ಮ ಸ್ವಲ್ಪ ಚೇಂಜ್ ಮಾಡಮ್ಮ ಅಂದ್ಲು. ಚೇಂಜ್ ಮಾಡೋಕ್ಕೆ ಚಿಕ್ಕ ಕಿಚನ್ ಹನಿ, ಇದರಲ್ಲಿ ಏನೂ ಚೇಂಜಸ್ ಆಗಲ್ಲ, ನಾವು ಹೆಂಗಿರುತ್ತೋ ಹಾಗೇ ಇರಲಿ. ಇನ್ನು ಟೈಮ್ ಆಗೋಯ್ತು ಅಂತ ಹೇಳಿ ನಾನು ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಕ್ಲೀನ್ ಅಂತೂ ಆಗಲ್ಲ. ನಾವು ಏನು ಮಾಡ್ತಾ ಇರ್ತೀವೋ ಅದು ಸಿಗ್ತಾನೇ ಇರುತ್ತೆ ಕ್ಲೀನಿಂಗಿಗೆ. ಇನ್ನು ಫ್ಯಾನು ಮತ್ತು ಫಿಶ್ ಟ್ಯಾಂಕು ಮತ್ತು ಡಸ್ಟಿಂಗ್ ಏನಿದೆ ಅದೆಲ್ಲ ಮಾಡ್ಕೋಬೇಕಾಗಿತ್ತು. ಅಚ್ಚುಗೆ ಹೇಳಿದೆ ನನಗೆ ಫ್ಯಾನು ಮತ್ತು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿಕೊಡೋಚ್ಚು ಅಂತೇಳಿ. ನನಗೆ ಟೈಮ್ ಇಲ್ಲ, ಫ್ಯಾನ್ ಅಂತೂ ಮಾಡಿಕೊಡ್ತೀನಿ, ಫಿಶ್ ಟ್ಯಾಂಕು ಆಗಲ್ಲ ನನಗೆ, ಮತ್ತೆ ಕೆಲಸ ಬಂದರೆ ನಾನು ಹೊರಡಬೇಕಾಗುತ್ತೆ ಅಂತ ಹೇಳಿ ಅವರು ಪಾಪ ಫ್ಯಾನ್ನ ಕ್ಲೀನ್ ಮಾಡಿಕೊಟ್ರು. ಇನ್ನು ಹೂವು ತೊಗೋಬೇಕಂದ್ರೆ ಬೆಳಗ್ಗೆ ಬೇಗನೆ ಹೋಗಬೇಕು. 9 ಗಂಟೆವರೆಗೂ ಮಾತ್ರ ಹೂವಿನ ಮಾರ್ಕೆಟ್ ಇರುತ್ತೆ. ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ, 9 ಗಂಟೆವರೆಗೂ ಇರುತ್ತೆ. ಅಷ್ಟು ಟೈಮಲ್ಲಿ ನಾವು ಹೋಗಿ ಹೂವು ತರಬೇಕಾಗಿರುತ್ತೆ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಹೋಗಿ ಹೂವು ಮತ್ತು ಮಾವಿನ ಸೊಪ್ಪು, ಬೇವಿನ ಎಲೆ, ಸ್ವಲ್ಪ ತರಕಾರಿನೂ ಕೂಡ ತೊಗೊಂಡು ಬಂದುಬಿಟ್ಟಿದ್ದೆ. ಇನ್ನು ನಾಳೆ ಅಚ್ಚುನು ಇರ್ತಾರೋ ಇಲ್ವೋ ಡೌಟು, ಯಾಕಂದರೆ ಕೆಲಸ ಇದೆ ಅಂತ ಹೇಳಿದ್ದಾರೆ. ನಾನು ಒಂದಿನ ತಾನೇ ರಜೆ ಹಾಕಿ, ನೀವು ಯಾವಾಗಲೂ ರಜಾನೇ ಹಾಕಲ್ಲ ಅಂತ ಹೇಳಿದ್ರೆ, ಇಲ್ಲ ನನಗೆ ಕೆಲಸ ಇದೆ, ನಾನು ಹೋಗಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನನಗೆ ಒಂದು ದಿನಕ್ಕೆ ಮುಂಚೆನೇ ಆ ತೋರಣದ ಡಿಸೈನ್ ಎಲ್ಲ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಕೊಡ್ತಾ ಇದ್ದಾರೆ. ಅದನ್ನು ನಾನು ನಾಳೆವರೆಗೂ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಬೇಕು. ಇನ್ನು ಹಣ್ಣೆಲ್ಲ ತೊಗೊಂಡು ಬಂದಿದ್ನಲ್ವ, ಅದನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಇದನ್ನ ಜೋಡಿಸಿ ಸೈಡಲ್ಲಿ ಎತ್ತಿಟ್ಬಿಟ್ರೆ ಧೂಳೆಲ್ಲ ಏನು ಬೀಳಲ್ಲ. ಸ್ವಲ್ಪ ಡಸ್ಟಿಂಗ್ ಕೆಲಸ ಬೇರೆ ಇದೆಯಲ್ವ, ಹಾಗಾಗಿ. ಇನ್ನು ಇದೆಲ್ಲ ಹೂವನ್ನು ಕೂಡ ನಾನು ಪೋಣಿಸೋಣ ಅಂತ ಅಂದ್ಕೊಂಡೆ, ಆದರೆ ಅಲ್ಲಿ ಪೋಣಿಸೋ ಅಂತ ಹೂವೇ ಸಿಕ್ಕಲಿಲ್ಲ. ಬಿಡಿ ಹೂವುಗಳು ಅಷ್ಟೊಂದು ಫ್ರೆಶ್ ಆಗೇ ಇರಲಿಲ್ಲ. ಹಾಗಾಗಿ ಈ ಸತಿ ನಾನು ಪೋಣಿಸಿರೋ ಹೂವನ್ನೇ ತೊಗೊಂಡು ಬರಬೇಕಾಯ್ತು. ನಂಗೆ ಈ ಥರ ಪೋಣಿಸಿರೋ ಹೂವು ತೊಗೊಂಬಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ನಾನೇ ಕೂತ್ಕೊಂಡು ಪೋಣಿಸಿದ್ರೆ ತುಂಬ ಖುಷಿ ನನಗೆ. ಅಂದ್ಕೊಂಡೆ ನಾನೇ ಪೋಣಿಸೋಣ ಅಂತಲೇ ಹೋದೆ, ಟೈಮು ಕೂಡ ಇತ್ತಲ್ವ, ಹಾಗಾಗಿ. ಆದರೆ ಏನು ಮಾಡೋದು, ಕೆಲವೊಂದು ಸತಿ ಹಿಂಗಾಗ್ಬಿಡುತ್ತೆ ಹಬ್ಬದ ಟೈಮ್ಗಳಲ್ಲಿ. ನಮ್ಮ ಮನೇಲಿ ಒಂದು ದೇವ್ರ ಕಬೋರ್ಡ್ ಮೇಲೆ ಒಂದು ಗಣೇಶನ ಇಟ್ಟಿದ್ದೀವಿ, ಅದು ಕೂಡ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ತಕ್ಕೊಂಡು ನಾನೇ ಡಸ್ಟಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಷ್ಟು ಮಾತ್ರ ಪೋಣಿಸ್ಕೊಟ್ಬಿಟ್ಟು ಕಾಲ್ ಬಂತು ಅವ್ರಿಗೆ ಅಂಥೇಳಿ ಹೋಗಿಬಿಟ್ರು ಕೆಲಸಕ್ಕೆ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕಾಯ್ತು. ಇದೆಲ್ಲ ಏನು ಕೆಲಸ ಇದೆ, ಇದು ಮನೇಲಿ ಇದ್ದಿದ್ರೆ ಇದೆಲ್ಲ ನಂಗೆ ಮಾಡ್ಕೊಡ್ತಾಯಿದ್ರು. ಮಿಕ್ಕಿದ ಬೇರೆ ಕೆಲಸ ಎಲ್ಲ ನಾನು ಮಾಡ್ಕೊಬೋದಾಗಿತ್ತು. ಪರವಾಗಿಲ್ಲ, ನನಗೇನು ಅಷ್ಟೊಂದು ರಿಸ್ಕ್ ಅನಿಸಿಲ್ಲ. ಒಂದಿನಕ್ಕೆ ಮುಂಚೆನೇ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಅಲ್ವಾ, ಇದು ಸಣ್ಣ ಪುಟ್ಟ ಕೆಲಸ ಇನ್ನೇನು ಮಾಡ್ಕೊಬೋದು ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಜೊತೆಗೆ ಹನಿನೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಇದೆಲ್ಲನೂ ಧೂಳು ಹೊಡೆದ್ಬಿಟ್ಟು ಒಂದು ಒದ್ದೆ ಬಟ್ಟೆಲೆ ಒರೆಸಿ ಹಾಗಾಗಿ ಜೋಡಿಸ್ಕೊಂಡ್ಬಿಟ್ಟೆ. ಫೋಟೋಸ್ನೂ ಅಷ್ಟೇ ಈ ಥರ ಒರೆಸ್ಬಿಟ್ಟು ಎತ್ತಿಟ್ಕೊಂಡೆ. ನೋಡಿದ್ರೆ ಎಷ್ಟೊಂದು ಡಸ್ಟ್ ಇರುತ್ತೆ ಗೊತ್ತಾ, ದೂರದಿಂದ ನಮಗೆ ಕಾಣಿಸಲ್ಲ ಡಸ್ಟ್ ಇದೆ ಅಂತ, ಆದರೆ ಕೆಳಗಡೆ ತಕ್ಕೊಂಡು ಒರೆಸ್ದಾಗಲೇ ಗೊತ್ತಾಗೋದು ಇಷ್ಟೊಂದು ಧೂಳಿದೆ ಅಂತೇಳಿ. ಅಟ್ಲೀಸ್ಟ್ ನಮ್ಮ ಮನೆ ಕ್ಲೀನಿಂಗಿಗೋಸ್ಕರನಾದರೂ ಈ ಹಬ್ಬಗಳು ಬರುತ್ತೇನೋ ಅಂತ ಅನಿಸುತ್ತೆ ನನಗೆ ಒಂದೊಂದು ಸತಿ. ಇನ್ನು ಮಧ್ಯದಲ್ಲಿ ಒಂದು ಪುಟಾಣಿ ಫೋಟೋ ಇದೆಯಲ್ವ, ಅದು ಲಯ ಫೋಟೋ. ಅದನ್ನು ಹನಿನೇ ಪ್ರಿಪೇರ್ ಮಾಡಿ ಫ್ರೇಮ್ ಥರ ಮಾಡಿಟ್ಟಿದ್ದಾಳೆ. ಅದು ಪಾಸ್ಪೋರ್ಟ್ ಸೈಜ್ ಫೋಟೋನ, ಅದನ್ನೇ ಹೇಳ್ಬಿಟ್ಟು ನಗ್ತಾ ಇದ್ದೀನಿ ನಾನು. ಹನಿ ನೋಡು ಇದರಲ್ಲೂ ಎಷ್ಟು ಧೂಳಿದೆ ಅಂತೇಳಿ ತೋರಿಸ್ಬಿಟ್ಟು ಅದನ್ನು ಕೂಡ ಡಸ್ಟಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಲಯ ನಿಮ್ಮಿಬ್ಬರದು ಮಾತ್ರ ಇದೆ, ನಾನು ಮಾತ್ರ ಇಲ್ಲ ಫೋಟೋದಲ್ಲಿ, ನಂದು ಫ್ರೇಮೇ ಇಲ್ಲ ಫೋಟೋದು ಅಂತೇಳಿ ಹಠ ಮಾಡ್ತಾ ಇದ್ಲು ಅಂತೇಳಿ ಆ ಥರ ಫ್ರೇಮ್ ಥರ ಮಾಡಿಬಿಟ್ಟು ಆ ಫೋಟೋನಲ್ಲಿ ಅಂಟಿಸಿರೋದು ಹನಿ. ಅವಳದು ಒಂದು ಮಾಡಿಸ್ಬೇಕು, ಆದರೆ ಟೈಮೇ ಸಿಗ್ತಾ ಇಲ್ಲ, ಮತ್ತು ಗೊತ್ತಿಲ್ಲ ಅದು ಆಗ್ತಾ ಇಲ್ಲ ಯಾಕೆ ಅಂತ.
ಒಂದು ಫ್ಯಾಮಿಲಿ ಫೋಟೋನು ಮಾಡಿಸ್ಕೊಳ್ಳೋಣ ಅಂದ್ಕೊಳ್ತೀವಿ, ಆದರೆ ಇನ್ನೇನೋ ಕೆಲಸಗಳಲ್ಲಿ ಅದನ್ನು ಮರ್ತೋಗ್ಬಿಡ್ತೀವಿ. ಹಾಗಾಗಿ ಲಯ ಫೋಟೋನೂ ಇಲ್ಲ, ನಮ್ಮ ಫೋಟೋನೂ ಇಲ್ಲ. ಆದರೆ ಹನಿ ಟೈಮಲ್ಲಿ ಅಷ್ಟು ಪ್ರೀತಿ ಮಾಡ್ತಾ ಇದ್ವಿ ಅನಿಸುತ್ತೆ ಹನಿನ. ಅವಳು ಫಸ್ಟ್ ಬೇಬಿ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಸೆಂಟಿಮೆಂಟು ಲವ್ ಅನ್ನೋದು ಜಾಸ್ತಿ ಇದ್ದೇ ಇರುತ್ತೆ ಹೆಣ್ಮಕ್ಳ ಮೇಲೆ. ಹಾಗಾಗಿ ಅವಳದು ಪಟ್ ಅಂತ ಎಲ್ಲ ಕೆಲಸಗಳು ಆಗ್ಬಿಡ್ತಾಯಿತ್ತು. ಲಯದೇ ಸ್ವಲ್ಪ ಡಿಲೇ ಅಂತ ಹೇಳ್ಬೋದು. ಇನ್ನು ಕಿಟಕಿ ಒರೆಸ್ಕೊಳ್ಳೋದು, ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದು, ಡೋರ್ ಎಲ್ಲ ಒರೆಸ್ಕೊಳ್ಳೋದು, ಮತ್ತು ಕಬೋರ್ಡ್ಸ್ಗಳನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು, ಇದೆಲ್ಲ ಕೆಲಸನೂ ಮುಗ್ದೋಯ್ತು. ಇನ್ನು ನನಗೆ ಈ ಥರ ಡೋರ್ ಮೇಲೆ ಓಮು ಮತ್ತು ಸ್ವಸ್ತಿಕ್ನ ಹಾಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಹೊರಗಡೆಯಿಂದ ನಾವೇ ಯಾವತ್ತಾದರೂ ಟಯರ್ಡಾಗಿ ಬಂದಿರ್ತೀವಿ, ಮನೆಗೆ ಬಂದಿದ ತಕ್ಷಣ ನೋಡೋದೇನು ಡೋರೇ ಅಲ್ವಾ. ಡೋರ್ ಓಪನ್ ಮಾಡುವಾಗ ಇದು ಓಮು ಮತ್ತು ಸ್ವಸ್ತಿಕ್ ನೋಡಿದ್ರೆ ನಮಗೂ ಒಂದು ಗುಡ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಬೋರ್ಡ್ ಆಗಿರೋ ಡೋರ್ಗೂ ಈ ಥರ ಏನಾದರೂ ಒಂದು ದೇವ್ರ ಸಿಂಬಲಿಕ್ಕಾಗಿ ಏನಾದರೂ ಹಾಕೋದಾಗಿರ್ಬೋದು, ತುಂಬಾ ಖುಷಿ ಕೊಡುತ್ತೆ. ಮತ್ತು ನಿಮಗೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕ್ಲೀನಿಂಗು ಅಂತ ಬಂದರೆ ಎಷ್ಟು ಟೈಮ್ ಹಿಡಿತಲ್ವಾ, ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ. ಇನ್ನು ನನಗಂತೂ ಈ ಕ್ಲೀನಿಂಗ್ ವ್ಲಾಗ್ನ ಎಡಿಟಿಂಗ್ ಮಾಡುವಾಗ ಕಿಚನ್ ಮೇಕ್ ಓವರ್ ಮಾಡಿದ್ದೆ ಅಲ್ವಾ, ಅದೇನು ಮೆಮೊರಿ ನೆನಪಾಗ್ತಾ ಇತ್ತು. ಇನ್ನು ವ್ಲಾಗ್ನು ಕೂಡ ನಾನು ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.